ಅನ್ಸುತ್ತದೆ. ಇವತ್ತು ನಮ್ಮ ವಿಶ್ವಮಾನ್ಯ ಕುವೆಂಪುರವರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ನಾವು ಬಂಗಾರಪೇಟೆ ತಾಲೂಕಿನಲ್ಲಿ ಒಕ್ಕಲಿಗರ ಸಂಘ, ಕೆಂಪೇಗೌಡ ಒಕ್ಕಲಿಗರ ಸಂಘ ಅಂತ ಹೇಳಿ ನಾವು ಇವತ್ತು ಕಟ್ಟಿದೀವಿ. ಬಂಧುಗಳು, ಇವತ್ತು ಪ್ರಶ್ನೆ ಹುಟ್ಟಿದೆ ಬಂಗಾರಪೇಟೆ ತಾಲೂಕು. ಏನೇನು ಸಂಘ ಕಟ್ಟಿ ಭಾಗ ಆಗ್ತಾ ಇದ್ದಾರೆ. ಸತ್ಯವಾಗ್ಲೂ ನಾವು ಭಾಗ ಆಗ್ತಾ ಇಲ್ಲ. ನಾವು ಎಲ್ಲರನ್ನು ವಿಶ್ವಾಸವಾಗಿ, ಎಲ್ಲ ಸಮುದಾಯಗಳನ್ನು ನಾವು ವಿಶ್ವಾಸವಾಗಿ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ರಸ್ತೆ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಯಾರು ಅಪಕಾರ ಮಾಡಿದ್ದು? ನಾವ ವಕೀಲರಿಗೆ ಯಾರು ಅಪಕಾರ ಮಾಡಿದ್ದು? ನನ್ನ ಕಾಲದಲ್ಲಿ APMC ವಕೀಲರ ಅಧ್ಯಕ್ಷ ಮಾಡಿದ್ದೀನಿ, DAB ಮಾಡಿದ್ದೀನಿ, PLD ಮಾಡಿದ್ದೀನಿ. ಪುರಸಭೆಯಲ್ಲಿ 60 ವರ್ಷ ಇರಲಿಲ್ಲ, ಪುರಸಭೆಯಲ್ಲಿ 2 ಬಾರಿ ವಕೀಲ ಅಧ್ಯಕ್ಷ ಮಾಡಿದ್ದೀನಿ. ಎಷ್ಟು ಇವತ್ತು ಆಡಳಿತದಲ್ಲಿ ಜೊತೆಗೆ KUD ಅಧ್ಯಕ್ಷ ವಕೀಲರು ಮಾಡಿದ್ದೀನಿ, ಪಂಚಾಯತಿ ಅಧ್ಯಕ್ಷ ಮಾಡಿದ್ದೇನೆ, ತಾಲೂಕು ಸಮಿತಿಗೆ ಅಧ್ಯಕ್ಷ ಮಾಡಿದ್ದೇನೆ, ಜಿಲ್ಲಾ ಸದಸ್ಯರು ಮಾಡಿದ್ದೇನೆ. ಯಾವ ವಿಚಾರದಲ್ಲಿ ವಕೀಲರು ಬಿಟ್ಕೊಂಡಿದ್ದೇನೆ? ಸುಮ್ಮನೆ ಹೇಳೋದು ಎಷ್ಟು ವಕೀಲ ವಿರೋಧಿ, ವಕೀಲ ವಿರೋಧಿ. ಏನಪ್ಪ ವಕೀಲ ವಿರೋಧಿ? ನಿಮ್ಮ ಕಾಲದಲ್ಲಿ ನೀವೇನ್ ಮಾಡಿದ್ದೀರಿ? ಏನ್ ಮಾಡಿದ್ದೀರಿ ನೀವು? ನಾನು 13 ವರ್ಷಗಳಲ್ಲಿ ಯಾವ್ದಾದ್ರು ವಕೀಲ ಕೇಸ್ ಹಾಕ್ಸಿದ್ದೀನ? ಯಾವ್ದಾದ್ರು ವಕೀಲ ಜಮೀನು ಹೋಗಿದ್ದೀನ? ಯಾವ್ದಾದ್ರು ಲೂಟಿ ಮಾಡಿದ್ದೀನ? ಸುಮ್ಮನೆ ಆಡಿಕೊಂಡು ಎಷ್ಟು ವಕೀಲ ವಿರೋಧಿ, ಹೆಂಗೆ ವಿರೋಧಿ, ವಕೀಲ ವಿರೋಧಿ. ನಾನು ವಕೀಲ ವಿರೋಧಿ ಆಗಿದ್ರೆ ಇಷ್ಟು ಜನಕ್ಕೆ ಅಧಿಕಾರ ಕೊಡ್ತಾ ಇದ್ದ? ಅಪ್ಪಿತಪ್ಪಿ ರಿಸರ್ವೇಶನ್ ಇಲ್ಲ ಅಂದಿದ್ರೆ, ಜನರಲ್ ಬಂದಿದ್ರೆ ನಿಜವಾಗ್ಲೂ ವಕೀಲರನ್ನೇ ನಾವು ಶಾಸನ ಮಾಡ್ತಾ ಇದ್ವಿ ಅಲ್ವಾ? ಎಲ್ಲ ಅವಕಾಶ ಇದೆಯೋ ಎಲ್ಲ ಕಡೆ ವಕೀಲರು ಮಾಡಿದ್ದೀರಿ. ಅವ್ರ ಅಂದ್ಕೊಂಡ ನೋವಿಲ್ಲ ಇವತ್ತು. ಅವೆಲ್ಲ ನೋವುಗಳನ್ನ, ಅವೆಲ್ಲ ಪೆಟ್ಟು ಕೇಳ್ಕೊಂಡೇ ಬಂದಿದ್ದೀರಿ. ಇವತ್ತೇನಾದ್ರೂ ಕೂಡ ಕೆಂಪೇಗೌಡರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ವಿಶ್ವಾಸ ಇರೋದಕ್ಕೆ ಅವೆಲ್ಲ ಇವತ್ತು ಸಾವಿರಾರು ಜನ ಸೇರಿದ್ದೀರಿ. ಇವತ್ತಿನ ನಿಮಗೆಲ್ಲರೂ ಕೂಡ, ನಿಮ್ಮೆಲ್ಲರ ಪಾದಕಗಳಿಗೆ ಈ ತಾಲೂಕಿನ ಜನತೆಯ ಪರವಾಗಿ, ತಾಲೂಕು ಆಡಳಿತ ಪರವಾಗಿ ನಿಮ್ಮ ಪಾದಕಗಳಿಗೆ ನಮಸ್ಕಾರಗಳನ್ನು ಮಾಡ್ತೇನೆ. ಯಾರು ಹುಟ್ಟ ಜಾತಿಯಿಂದ ಹುಟ್ಟೋದಿಲ್ಲ, ಎಲ್ಲ ಜಾತಿಯವರು ಒಳ್ಳೆಯವರಿಲ್ಲ, ಹಾಗೆಯೇ ಎಲ್ಲಾ ಜಾತಿಯವರು ಕೆಟ್ಟವರಿಲ್ಲ. ದಯಮಾಡಿ ಜಾತಿಯಿಂದ ವ್ಯಕ್ತಿಯ ಕುಸತನ ದಯಮಾಡಿ ಬಿಡಬೇಕು. ಕೇವಲ ಜಾತಿಯಿಂದ ಎಲ್ಲ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಕೆಂಪೇಗೌಡರು ಒಂದು ಜಾತಿ ಅಂದ್ಕೊಂಡಿದ್ರೆ ನಾವ್ಯಾರು ಬೆಳೀತಾ ಇರಲಿಲ್ಲ. ಏನು ಅಷ್ಟ ನಿಮಗೆ ಕೆಲಸನೇ ಸಿಗ್ತಾ ಇರಲಿಲ್ಲ. ಆದ್ರೂ ಕೂಡ ಇವತ್ತು ನಾವೆಲ್ಲ ಕೂಡ ಒಂದಾಗಿದ್ದೇವೆ. ನಮ್ಮ ಉದ್ದೇಶ ಯಾರನ್ನು ನೋವುಪಡಿಸಬೇಕು ಅಂತಲ್ಲ, ನಾವು ನೋವುಪಡಿಸ್ತೇವೆ ಆಗಬೇಕಾದ ಏನೇ ಇಲ್ಲ. ತಾಲೂಕು ಆಡಳಿತ ಮಾತು ಕೊಟ್ಟಂತೆ ಜಾಗ ಹಸ್ತಾಂತರ ಮಾಡಿದ್ದೇವೆ. ಅಲ್ಲಿ ಇವತ್ತು ಸಮಾಜಕ್ಕೋಸ್ಕರ ಒಂದು ಭವನವನ್ನು ಕಟ್ಟಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ, ಒಂದು ಬಡವನ ಮದುವೆ ಮಾಡಲಿಕ್ಕೆ, ಒಂದು ಶ್ರೀಮಂತ ಮಾಡಲಿಕ್ಕೆ, ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಬರ್ತ್ಡೇ ಮಾಡ್ಕೊಳ್ಳಿಕ್ಕೆ, ಕೇವಲ ಮೇಂಟೆನೆನ್ಸ್ ತಗೊಂಡು ಅವರಿಗೆ ಫ್ರೀಯಾಗಿ ಕೊಡಬೇಕು ಅಂತ ನನ್ನ ಅಭಿಲಾಷೆ. ಇವತ್ತು ನಾವು ಹುದ್ದದ ಭಾಷಣ ಮಾಡೋದು ಬೇಡ. ಸನ್ಮಾನ್ಯ ಕೆಂಪೇಗೌಡರ ಒಕ್ಕಲಿಗರ ಅಧ್ಯಕ್ಷ ಆಗಿರ್ತಕ್ಕ ಬುಂಡರಾಜು ಅವರೇ, ಎಲ್ಲ ನಿರ್ದೇಶಕರೇ, ನಮ್ಮೆಲ್ಲರೂ ಕೂಡ ಪ್ರಮುಖವಾಗಿ ಬೆದರಿವಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ. ಕಾಣಿಸ್ಕೊಳ್ತಾರ? ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅಲ್ಲೋದ್ರೆ ಮೆತ್ತಿಗೆ ಮಾತಾಡೋದು, ಎರಡು ಚೀಪ್ ಅಂದ್ರೆ ಕಾಸ್ಟ್ಲಿ ಮಾತಾಡ್ಕೊಡಲ್ಲ. ಅವರು ಗುಣ ಕಾಯಿಲೆ ವಾಸಿ ಆಗ್ಬೇಕು, ಮಾತ್ರೆ ಕಡಿಮೆ ಇಡಬೇಕು. ಅಪ್ಪಿ ತಪ್ಪಿ ಬಹಳ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ಸುಮಾರು ಬಂಗಾರಪೇಟೆಯಲ್ಲಿ
ಉಮಾಪ್ರಕಾಶ್ ಅಂದ್ರೆ ಆ ಹಿಂದಿನ ಕಾಲಕ್ಕೆ ಡಾಕ್ಟರ್ ಶಾಪರ್ ಬರೇ ಮೂರು, ಡಾಕ್ಟರ್ ವೇಣುಗೋಪಾಲ್, ನಾಗರಾಜ್, ಉಮಾಪ್ರಕಾಶ್ ಅಲ್ಲ ಬೆಸ್ಟ್ ಅನಂತಪ್ಪ. ಆ ಅನಂತಪ್ಪ ಚೀಫೆಸ್ಟ್ ಡಾಕ್ಟರ್, ₹2 ಡಾಕ್ಟರ್, ಇಷ್ಟೇ ಡಾಕ್ಟರ್ಗಳು. ಇಂಥವ್ರು ಮತ್ತೆ ಇವತ್ತು ಬಂಗಾರಪೇಟೆಯಲ್ಲಿ ಕೂಡ ಸುಮಾರು 30 ವರ್ಷಗಳ ಕಾಲ ಗಂಡ ಹೆಂಡತಿಬ್ಬರು ಕೂಡ ಸಮಾಜ ಸೇವೆಯನ್ನ, ಬಡವರ ಸೇವೆಯನ್ನ ಮಾಡ್ಕೊಂಡು ಬಂದಂಥವರು ಇವತ್ತು ಮುಖ್ಯವಾಹಿನಿಗೆ ಬಂದು ನಾನು ಕೂಡ ಒಕ್ಕಲಿಗ ಸಮಾಜಕ್ಕೆ ಸಹಾಯವನ್ನು ಮಾಡ್ತೇನೆ ನಮ್ಮ ಚುಂಚೋಳಿಯಲ್ಲಿ ನಮ್ಮೊಟ್ಟಿಗೆ ಕೂತಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಆಸೆ ಇದೆ, ಅವಕಾಶ ಇಲ್ಲ ಅಷ್ಟೇ. ನಾನು ಅವಕಾಶ ಮಾಡಿಕೊಡ್ತೇನೆ. ಇವತ್ತು ನಿಮ್ಮ ಅಷ್ಟೇ, ನೀವು ಮಾತಲ್ಲಿರಬಾರ್ದು, ಕೃತಿಯಲ್ಲಿ ಮಾಡಬೇಕು. ಯಾರೆಷ್ಟು ದುಡ್ಡು ತಗೊಂಡ್ಕೊಡ್ತಾರೋ ಮುಖ್ಯ ಅಲ್ಲ. ಆ ಯಾವುದೇ ಕಾರ್ಡು ಕೂಡ ₹1 ಕ್ಯಾಶ್ ಅಲ್ಲಿ ತಗೊಳ್ಳದೆ ಅಕೌಂಟ್ ಓಪನ್ ಮಾಡಿ ₹1 ಕೂಡ ಅಕೌಂಟ್ ಅಲ್ಲಿ ಹಾಕಿ ಒಂದು ಕ್ರಮಬದ್ಧವಾಗಿ ಖರ್ಚು ಮಾಡಿ ಆಡಿಟ್ ಮಾಡಿಸಿದ್ರೆ ಮಾತ್ರ ಸಂಘ 100 ವರ್ಷಗಳ ಕಾಲ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸಾಗಬೇಕು. ನಾನು ಸಲಹೆಗಾರ ನಿಮ್ಮೊಟ್ಟಿಗಿರ್ತೇನೆ. ಇದು ಭಾಷಣ ಮಾಡೋ ವೇದಿಕೆ ಅಲ್ಲ.